ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಂಚರಾಜ್ಯಗಳ ಫಲಿತಾಂಶ ಬಂದ ಬಳಿಕ ಈಗ ಕೇರಳ ಸಿಎಂ ಆಗಿ ಸತೀಶನ್ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಾರೆ. ಇವತ್ತು ಅದ್ದೂರಿ ಕಾರ್ಯಕ್ರಮ ಆಗ್ತಾ ಇದೆ. ಕೆಸಿ ವೇಣುಗೋಪಾಲ್ ವರ್ಸಸ್ ಸತೀಶನ್ ಅವರ ಮಧ್ಯೆ ಅತಿದೊಡ್ಡ ಪೈಪೋಟಿ ಇತ್ತು. ಸಿಎಂ ಪಟ್ಟಕ್ಕಾಗಿ ಈಗ ಕಾಂಗ್ರೆಸ್ ಅಳೆದು ತೂಗಿ ಬಿಡಿ ಸತೀಶನ್ ಅವರಿಗೆ ಪಟ್ಟಾಭಿಷೇಕ ಅನ್ನೋದನ್ನ ನಿರ್ಧಾರ ಮಾಡಿದೆ. ಇವತ್ತು ಅವರ ಪಟ್ಟಾಭಿಷೇಕ ಕಾರ್ಯಕ್ರಮ ಆಗುತ್ತೆ. ಸತೀಶನ್ ಸೇರಿ 21 ಶಾಸಕರು ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾರಂತೆ. ಕಾಂಗ್ರೆಸ್ನ 12 IUMLಗೆ 5 ಮಂತ್ರಿಗಿರಿ ಪಟ್ಟವನ್ನ ನೀಡಲಾಗಿದೆ. ಸಿಎಂ ರೇಸ್ನಲ್ಲಿದ್ದ ರಮೇಶ್ ಚೆನ್ನಿತ್ತಲ್ಗೆ ಗೃಹ ಖಾತೆ ನೀಡುವ ಸಾಧ್ಯತೆ ಇದೆ. ಕಾರಣ ಅವರು ಕೂಡ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಲೀಡರ್ ಅಂತ ಗುರುತಿಸಿಕೊಂಡವರು. ಹಾಗಾಗಿ ಅವ್ರಿಗೂ ಕೂಡ ಅಂದ್ರೆ ಸಿಎಂ ರೇಸ್ನಲ್ಲಿದ್ದವರು ಹಿಂದಕ್ಕೆ ಸರಿದ್ರು. ಹಾಗಾಗಿ ಒಂದು ಪ್ರಮುಖ ಜವಾಬ್ದಾರಿಯನ್ನ ನೀಡಬೇಕಾಗುತ್ತೆ, ಪ್ರಮುಖ ಖಾತೆಯನ್ನ ನೀಡಬೇಕಾಗುತ್ತೆ. ಹಾಗಾಗಿ ರಮೇಶ್ ಚೆನ್ನಿತ್ತಲ್ಗೆ ಗೃಹ ಖಾತೆ ಕೊಡುವ ಸಾಧ್ಯತೆ ಇದೆ. ಈ ಮೂಲಕ ಅಸಮಾಧಾನ ಶಮನಕ್ಕೆ ಹೈಕಮಾಂಡ್ ಯತ್ನ ಮಾಡ್ತಾ ಇದ್ದು, ಪದಗ್ರಹಣ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಭಾಗಿಯಾಗ್ತಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವು ನಾಯಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ವಿರೋಧ ಪಕ್ಷದ ನಾಯಕರಾಗಿ ಪಿಣರಾಯಿ ವಿಜಯನ್ ಅವರು ಆಯ್ಕೆಯಾಗಿದ್ದು, ಕೇರಳದಲ್ಲಿ ಭರ್ಜರಿ ಜಯ ಸಾಧಿಸಿರುವ ಯುಡಿಎಫ್ ಮೈತ್ರಿಕೂಟ ಅಂತೂ ಇಂತೂ ಶತಾಯಗತಾಯ ಪ್ರಯತ್ನ ಮಾಡಿ ಅಧಿಕಾರದ ಗದ್ದುಗೆ ಇವತ್ತು ಹಿಡಿತಾ ಇದೆ ಅಧಿಕೃತವಾಗಿ.